ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಬೈ ಎಲೆಕ್ಷನ್ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಫಿಕ್ಸ್. ಇನ್ನೊಂದಿಬ್ರು ಅವರೇ ಟಿಕೆಟ್ ಕೇಳ್ತಾರೆ. ಅವ್ರು ಯಾರು ಆಟ ಗೆಲ್ಲೋರಲ್ಲ, ಆಟ ಆಡೋರು ಅಲ್ಲ, ಜಸ್ಟ್ ಆಟ ನೋಡೋರು. ಅವರು ಕೇಳ್ತಾರೆ ಕೊಡಿ ಅಂತ, ಕೊಟ್ಟಾಗ ನೋಡೋಣ ಅಂತ. ಸೊ ವೀರಣ್ಣ ಚರಂತಿಮಠ್ ಬಾಗಲಕೋಟೆ ಭಾಗದಲ್ಲಿ ಅತ್ಯದ್ಭುತವಾಗಿ ಕೆಲಸವನ್ನು ಮಾಡಿರುವಂಥ ನಾಯಕ. ಆದರೆ ಮುಂಗೋಪ, ಸಿಟ್ಟು, ಸೆಡವು ಇದು ಜನರಿಂದ ದೂರವಾಗಿ ಉಳಿಯುವಂತೆ ಮಾಡಿದೆ. HY ಮೇಟಿ ಅವ್ರು ಹೆಂಗೆ ಅಂದರೆ, ಯಾರು ಬಂದರೆ ಬರ್ರ ಎಲ್ಲ ಕೂತ್ಕೊಳ್ರು ಅಂದ್ಬಿಟ್ಟು ಅವರೇ ಟೀ ತಂದು ಕೊಡ್ತಿದ್ರಂತೆ. ವೀರಣ್ಣ ಚರಂತಿಮಠ ಏನಂದ್ರೆ, ಏನಾಗಬೇಕು ಮಾಡಿಸ್ತೀನಿ ಹೋಗು, ಇಷ್ಟೇ. ಇದವ್ರ ದಾಟಿ. ಈ ಮಂಡ್ಯ ಭಾಗದಲ್ಲಿ ಅಂಬರೀಷ್ ಅಣ್ಣ ಬೈದರೆ ಪ್ರೀತಿ, ಆದರೆ ವೀರಣ್ಣ ಚರಂತಿಮಠ ಅವ್ರದ್ದು ಅಂಥದ್ದೇ. ಒಂದು ರೀತಿಯ ಸಿಟ್ಟು, ಸೆಡವು ಜಾಸ್ತಿ. ಆದರೆ ಜನಕ್ಕೆ ಅದು ಇಷ್ಟ ಆಗ್ತಾ ಇಲ್ಲ. ಕಳೆದ ಬಾರಿಯೇ ವೀರಣ್ಣ ಚರಂತಿಮಠ್ ವಿಧಾನಸೌಧಕ್ಕೆ ಬರಬೇಕಿತ್ತು. ಹಿಂದೆ 3 ಸಲ ಗೆದ್ದವರೇ ವೀರಣ್ಣ ಚರಂತಿಮಠ್. ಆದರೆ ಕಳೆದ ಬಾರಿ ಅವರ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ್ ಬಂಡಾಯ ಎದ್ದಿದ್ರು, ಓಟ್ ವ್ಯತ್ಯಾಸ ಆಯಿತು. ಮಜಾ ಏನಂದ್ರೆ, ಮಲ್ಲಿಕಾರ್ಜುನ್ ಚರಂತಿಮಠ್ ಕಾಂಗ್ರೆಸ್ ಅಲ್ಲವರೇ. ಮೊನ್ನೆ ಸಿದ್ದರಾಮಯ್ಯ ಬಾಗಲಕೋಟೆಗೆ ಹೋದ್ರೆ ಮಲ್ಲಿಕಾರ್ಜುನ್ ಚರಂತಿಮಠ್ ಮನೆಗೆ ಹೋಗೋರೆ. ವೀರಣ್ಣ ಚರಂತಿಮಠ್ಗೆ ಆಪಿಡಬೇಕು ಅಂದರೆ ಬೈ ಎಲೆಕ್ಷನ್ ಗೆಲ್ಲಬೇಕು ಅಂತ ತುಂಬ ಜನರನ್ನು ಮಾತಾಡ್ಸಿದ್ವಿ. ವೀರಣ್ಣ ಚರಂತಿಮಠ್ ಒಳ್ಳೆ ಕೆಲಸಗಾರ, ಒಂದು ನಮೂನೆ ಟ್ರಂಪ್ ಇದ್ದಂಗೆ ಅಂತ. ಯಾಕೆಂದ್ರೆ ಅವ್ರದ್ದೇ ಜಾಸ್ತಿ ನಡೀತಿರೋದು. ಈಗ ಏನು ಬೇಕಾದ್ರೆ ನಿರ್ಧಾರ ತಗೋತಾರೆ. ದಾರಿಲಿ ಹೋಯ್ತಾ ಇರ್ತಾರೆ, ಸಾರ್ ಗುಂಡಿ ಕಂಡು ಬಿಡ್ತು ಸಾರ್, ಅಲ್ಲಿ ಕಾರ್ ನಿಲ್ಲಿಸ್ತಾರೆ, ಕರ್ಸು ಇಂಜಿನಿಯರ್ನ. ಗುಂಡಿ ಮುಚ್ಚೋ ಮಟ್ಟ ಹೊರಗೆ ಹೋಗಲ್ಲ ಅವರು. ಗಡ ನಡುಗಬೇಕು. ಇದು ಅಭಿವೃದ್ಧಿ ವಿಚಾರದಲ್ಲಿ ವಂಡರ್ಫುಲ್, ಆದರೆ ಜನನಾಯಕನಿಗಾಗಿ ನೆಗೆಟಿವ್. ಜನನಾಯಕ ಹೆಂಗೆ ಅಂದರೆ, ಸಿಕ್ಕವ್ರ ಹೆಗಲ ಮೇಲೆ ಕೈ ಹಾಕಬೇಕು, ಸಿಕ್ಕವ್ರ ಜೊತೆ ಮಾತಾಡ್ತಾ ಇರಬೇಕು. ಸೊ ವೀರಣ್ಣ ಚರಂತಿಮಠ್ ಜನನಾಯಕ ಅಲ್ಲ ಅಂತಲ್ಲ, ಆದರೆ ಜನರ ಜೊತೆ ಅಷ್ಟು ಸುಲಭವಾಗಿ ಬೆರೆಯುವಂಥ ನಾಯಕ ಅಲ್ಲ. ಹೀಗಾಗಿ ಸಾಕಷ್ಟು ಜನ ಮಾತಾಡ್ತಾ ಅವರು ಒಂದು ನಮೂನೆ ಟ್ರಂಪ್ ಇದ್ದಂಗೆ ಏಕಾಏಕಿ ನಿರ್ಧಾರಗಳನ್ನ ತಗೋತಾರೆ, ಯಾರಿಗೂ ಅಷ್ಟು ಈಸಿಯಾಗಿ ಸಿಗಲ್ಲ. ಇದೇ ಅವ್ರಿಗಿರುವಂಥ ನೆಗೆಟಿವ್ ಅಂದವ್ರೆ. ವೀಕ್ಷಕರೇ, ನೀವು ತಿಳಿಸಿ, ವೀರಣ್ಣ ಚರಂತಿಮಠ್ ಇಲ್ಲಿ ಖಂಡಿತವಾಗಲೂ ವೀರಣ್ಣ ಚರಂತಿಮಠ್ ಅವರನ್ನು ಗೌರವಿಸುತ್ತಾ ಹೇಳ್ತಾ ಇರೋದು. ಟ್ರಂಪ್ ಯಾರು? ವಿಶ್ವದ ಹಿರಿಯಣ್ಣ, ವಿಶ್ವದ ದೊಡ್ಡಣ್ಣ, ಏಕಾಏಕಿ ನಿರ್ಧಾರಗಳು. ಆದರೆ ಅದು ಭವಿಷ್ಯಕ್ಕೆ ಎಡವಟ್ಟಾಗಬಾರದು ಅಷ್ಟೇ ಅನ್ನೋದು ಅವರ ಅಭಿಮಾನಿಗಳ ಕಳಕಳಿ. ವೀರಣ್ಣ ಚರಂತಿಮಠ್ ಗೆಲ್ಲಬೇಕಂದ್ರೆ ಏನು ಮಾಡಬೇಕು? ಬಾಗಲಕೋಟೆಯ ಬಿಜೆಪಿ ಕಾರ್ಯಕರ್ತರು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.